ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೀವು ಇದೇ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ಗೋಸ್ಕರ ನಮ್ಮನ್ನು ಫಾಲೋ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಕನ್ನಡದಲ್ಲಿ ಇದೇ ರೀತಿ ಯಾರೂ ಕೂಡ ಕಂಟೆಂಟನ್ನು ಕೊಡ್ತಾ ಇಲ್ಲ. ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಈಸಿಯಾಗಿ ಅರ್ಥ ಆಗೋ ಥರ ಮಾಡೋದು ನನ್ನ ಕರ್ತವ್ಯ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಇವತ್ತು ನಾವು TOC ಸೀರೀಸಲ್ಲಿ ಕನ್ಸ್ಟ್ರಕ್ಷನ್ ಆಫ್ DFA ದಟ್ ಅಕ್ಸೆಪ್ಟ್ಸ್ ದ ಸ್ಟ್ರಿಂಗ್ 0011 ಇದಕ್ಕೆ ನಾವು DFAನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ನಮಗೆ ಕೊಟ್ಟಿರುವಂಥ ಸ್ಟ್ರಿಂಗ್ ಏನು? ಸೊ ಸೊಲ್ಯೂಷನ್, ನಮಗೇನು ಸ್ಟ್ರಿಂಗ್ ಕೊಟ್ಟಿದ್ದಾರೆ? ಸ್ಟ್ರಿಂಗ್ ಈಸ್ ಈಕ್ವಲ್ ಟು 0011 ಈ ಸ್ಟ್ರಿಂಗನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು DFAನ ಡಿಸೈನ್ ಮಾಡಬೇಕು. ಹೇಗೆ ಡಿಸೈನ್ ಮಾಡೋದು? ಸೊ ಸ್ಟಾರ್ಟಿಂಗ್, ಸೊ ನಮಗೆ ಎಷ್ಟು ಕೊಟ್ಟಿರೋದು? 1 2 3 4 ಸ್ಟ್ರಿಂಗ್ ವ್ಯಾಲ್ಯೂಸ್ ಇದೆ ನಮಗೆ. ಸೊ ನಮಗೇನಾಗುತ್ತೆ ಅಂದರೆ n+1 ಸ್ಟೇಟ್ಸ್ ಬರುತ್ತೆ. ಸೊ ಟೋಟಲ್ 4+1 ವಿಚ್ ಈಸ್ ಈಕ್ವಲ್ ಟು 5 ಸ್ಟೇಟ್ಸ್. ನಾವು 5 ಸ್ಟೇಟ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ Q0, Q1, Q2, Q3, Q4. ಸೊ ಟೋಟಲ್ 5 ಸ್ಟೇಟ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದು ಇನಿಷಿಯಲ್ ಸ್ಟೇಟ್ಸ್ ಅಂತ ಅಂತೀವಿ, ಈ ಥರ ಯಾರೋ ಮಾರ್ಕ್ ಹಾಕಿದರೆ. ಸೊ ಫಿಫ್ತ್ ಸ್ಟೇಟ್ನ ನಾವು ಫೈನಲ್ ಸ್ಟೇಟ್ ಅಂತ ಮಾಡೋಣ. ಫೈನಲ್ ಸ್ಟೇಟ್ನ ಹೇಗೆ ರೆಪ್ರೆಸೆಂಟ್ ಮಾಡೋದು? 2 ಸಲ ಸರ್ಕಲ್ ಹಾಕಿದ್ರೆ ಅದು ಫೈನಲ್ ಸ್ಟೇಟ್ ಅಂತ ಅರ್ಥ ಆಯಿತು. ಸೊ ನಮಗೇನು ಕೊಟ್ಟಿರೋದು? 0011 ಅಕ್ಸೆಪ್ಟ್ ಆಗಬೇಕು. ಸೊ 0 0 1 1 ಇಷ್ಟು ಮಾಡಿದ್ರೆ ಸಾಕು. ಇದು ಬೇಸಿಕ್ಕಾಗಿ ಮಾಡ್ತಾ ಹೋದರೆ ಸಾಕು. ಸೊ ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡೋದು? m ಈಸ್ ಈಕ್ವಲ್ ಟು q ಸಮೇಷನ್ ಡೋ Q0 f. ಇದನ್ನು ಹೇಗೆ ಬರೆಯೋದು? q ಈಸ್ ಈಕ್ವಲ್ ಟು, ಪ್ರತಿಯೊಂದು ಸಪ್ರೇಟಾಗಿ ಬರಿತಾ ಹೋಗಬೇಕು. q ಈಸ್ ಈಕ್ವಲ್ ಟು Q0, ಯೂಸ್ ಆಗಿರೋ ಸ್ಟೇಟ್ಸ್ ಯಾವ್ಯಾವು? Q0, Q1, Q2, Q3, Q4. ನೆಕ್ಸ್ಟ್ ನಾವು ಯೂಸ್ ಮಾಡಿರೋ ಇನ್ಪುಟ್ಸ್ ಏನು? 0 ಮತ್ತು 1, 0, 1. ಸೊ ನೆಕ್ಸ್ಟ್ Q0 ಇನಿಷಿಯಲ್ ಸ್ಟೇಟ್ ಏನು? Q0 ಇದನ್ನು ಇನಿಷಿಯಲ್ ಸ್ಟೇಟ್ ಅಂತ ಕರಿತೀವಿ. ಸೊ ನಾನಿಲ್ಲಿ Q0, Q1, Q2 ಆ ಥರ ತೊಗೊಂಡಿದ್ದೀನಿ. ನೀವು 1 2 3 A B C ಏನು ಬೇಕಾದರೂ ತೊಗೊಳ್ತಾ ಹೋಗ್ಬೋದು. ಸೊ F ಈಸ್ ಈಕ್ವಲ್ ಟು, F ಅಂದ್ರೇನು? ಫೈನಲ್ ಸ್ಟೇಟ್. ಇಲ್ಲಿ ಫೈನಲ್ ಸ್ಟೇಟ್ ಏನು? Q4 ಇಲ್ಲಿ ಫೈನಲ್ ಸ್ಟೇಟ್ ಆಗಿದೆ. ಸೊ ನೆಕ್ಸ್ಟ್ ಈಗ ಇದನ್ನು ನಾವು ಡಯಾಗ್ರಾಮನ್ನು ಬಿಡಿಸಿದ್ದೀವಿ. ಸೊ ನಾವು ಅದಕ್ಕೆ ಒಂದು ಟೇಬಲ್ನ ಬರಿಬೇಕು. ಸೊ ಸ್ಟೇಟ್ ಆರ್ ಇನ್ಪುಟ್ 0 1. ಸೊ ಇಲ್ಲಿ ಹೇಗೆ ಬರೆಯೋದು ಅಂದರೆ, ಮೊದಲಿಗೆ ಏನು ಯೂಸ್ ಆಗಿರೋದು? Q0 ಇನಿಷಿಯಲ್ ಸ್ಟೇಟ್. Q0ಗೆ 0 ಕೊಟ್ಟಾಗ ಎಲ್ಲಿಗೆ ಹೋಗಿದೆ? Q1ಗೆ ಹೋಗಿದೆ. ನೆಕ್ಸ್ಟ್ 1 ಕೊಟ್ಟಾಗ ನಾವು ಡಿಟರ್ಮೈನ್ ಮಾಡಿಲ್ಲ 1 ಕೊಟ್ಟರೆ ಎಲ್ಲೋಗುತ್ತೆ ಅಂತ. ನೆಕ್ಸ್ಟ್ ಬರ್ತಾ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಬಂದಂಗೆ ನಾವು ಅಲ್ಲಿ ಟ್ರ್ಯಾಪ್ ಸ್ಟೇಟ್ಸ್ನ ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಅಲ್ಲಿ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನಾವು ಡಿಟರ್ಮೈನ್ ಆಗಿಲ್ಲ. ಸೊ ನಲ್. ನೆಕ್ಸ್ಟ್ Q1ಗೆ 0 ಕೊಟ್ಟಾಗ ಏನಾಗಿದೆ? Q2ಗೆ ಹೋಗಿದೆ. 1 ಇಲ್ಲ. Q2ಗೆ 0 ಕೊಟ್ಟಾಗ ಎಲ್ಲಿಗೆ ಹೋಗಿದೆ? ಎಲ್ಲೂ ಇಲ್ಲ, ನಲ್. ನೆಕ್ಸ್ಟ್ Q2ಗೆ 1 ಕೊಟ್ಟಾಗ Q3ಗೆ ಹೋಗಿದೆ. ನೆಕ್ಸ್ಟ್ Q3ಗೆ 0 ಕೊಟ್ಟಾಗ ನಲ್. Q3ಗೆ 1 ಕೊಟ್ಟಾಗ Q4. ನೆಕ್ಸ್ಟ್ Q4 ಎಲ್ಲಿಗೂ ಯಾವ ವ್ಯಾಲ್ಯೂ ಕೂಡ ಅದರಿಂದ ಹೊರಡಲ್ಲ. ಸೊ ನಲ್. ಸೊ ಇದೊಂದು ಬೇಸಿಕ್, ಇದು ಫೈನಲ್ ಸ್ಟೇಟ್. ಸೊ ಇದೊಂದು ಬೇಸಿಕ್ ಪ್ರಾಬ್ಲಮ್ ಆಗಿತ್ತು. ಸೊ ಇದೇ ರೀತಿ ಕಾನ್ಸೆಪ್ಟ್ಗಳಿರ್ಬೋದು, ಇನ್ನೂ ಕೂಡ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಅದು ಅವಾಗ ಅರ್ಥ ಆಗ್ತಾ ಹೋಗುತ್ತೆ. ಇದನ್ನು ನೀವು ಈಸಿಯಾಗಿ ಅರ್ಥ ಮಾಡಿಕೊಂಡ್ರೆ ನೆಕ್ಸ್ಟ್ ಟ್ರ್ಯಾಪ್ ಸ್ಟೇಟ್ ಯೂಸ್ ಮಾಡ್ಕೊಂಡು ಮಾಡೋದಿರ್ಬೋದು, NFA DFA ಅದನ್ನೆಲ್ಲ ಆರಾಮಾಗಿ ಕಲಿತಾ ಹೋಗ್ಬೋದು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು.